ಈ ಜೀವ ನಿನಗಾಗಿ ಮುಂದುವರಿದ ಭಾಗ 103. ಬೃಂದ ಆದ್ಯಾಳಿಗೆ ಬೈದು ಅಲ್ಲಿಂದ ಹೋದಾಗ ಅವರಿಬ್ಬರ ಸಂಭಾಷಣೆಯನ್ನು ಕೇಳಿ ದಂಗಾದ ಗಗನ್ ಆದ್ಯಾಳ ಹತ್ತಿರ ಬಂದನು. ಬೃಂದಾಳ ಮಾತು ಕೇಳಿ ಆದ್ಯ ಶಾಕಿಗೆ ಒಳಗಾಗಿದ್ದಳು. ಗಗನನ್ನು ನೋಡಿ ಆದ್ಯ ಜೋರಾಗಿ ಅಳತೊಡಗಿದಳು. ಅವಳು ಅಳುವುದನ್ನು ನೋಡಿದ ಗಗನ್ ಅಕ್ಕಪಕ್ಕ ನೋಡಿದನು. ಅಲ್ಲಿದ್ದ ಸ್ಟಾಫ್ಗಳು ಆದ್ಯಾಳನ್ನು ನೋಡಿ ಗುಸುಗುಸು ಪಿಸು ಪಿಸು ಅಂತ ಮಾತನಾಡತೊಡಗಿದರು. ಕೂಡಲೇ ಗಗನ್ ಅವಳ ಕೈ ಹಿಡಿದು ಅವಳನ್ನು ಅಲ್ಲಿಂದ ಕರೆದುಕೊಂಡು ಆಫೀಸಿನ ಹೊರಗಡೆ ಯಾರೂ ಇಲ್ಲದ ಜಾಗಕ್ಕೆ ಬಂದನು. ಆದ್ಯ, ಮೊದಲು ಕಣ್ಣೀರು ಒರೆಸ್ಕೋ. ಅಗಸನ್ಗೆ ಏನಾದ್ರೂ ನೀನು ಅಳ್ತಿರೋದು ಗೊತ್ತಾದ್ರೆ ಅವನು ಏನು ಮಾಡೋಕ್ಕೂ ಎಸುವನಲ್ಲ. ನಿನ್ನಿಂದಾಗಿ ಅವ್ನು ಗಲಾಟೆ ಮಾಡಿ ಕೆಲಸ ಕಲ್ತ್ಕೊಂಡ್ರೆ ಕಷ್ಟ ಆಗ್ಬೋದು. ಏನ್ ನಡೀತಿದೆ ಅಂತ ನನ್ಗೆ ಹೇಳು, ನಾನು ಯಾರ ಹತ್ರನೇ ಹೇಳಲ್ಲ. ಗಗನ್ ಬ್ರೋ, ಆ ಬೃಂದ ಸರಿ ಇಲ್ಲ. ನಾನ್ ಮತ್ತು ಅರ್ಜುನ್ ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಿದ್ರು ಕೂಡ ನನ್ನಿಂದ ಅವನನ್ನು ದೂರ ಮಾಡಕ್ಕೆ ನೋಡ್ತಾ ಇದ್ದಾಳೆ. ಏನು, ನೀನು ಅರ್ಜುನ್ ಲವ್ ಮಾಡ್ತಾ ಇದೀಯಾ? ಈ ವಿಷಯ ನಮ್ಗೆ ಯಾಕೆ ಹೇಳಲಿಲ್ಲ? ನಾನು ಅವತ್ತೇ ನಿನ್ಗೆ ಕೇಳಿದ್ದೆ ಅರ್ಜುನ್ ನಿನ್ಗೆ ಇಷ್ಟನಾ ಅಂತ, ಆದ್ರೆ ನೀನು ಅವತ್ತು ಇಲ್ಲ ಅಂತ ಹೇಳಿದ್ದೆ ಅಲ್ವಾ? ನಿನ್ಗೇನಾದ್ರೂ ಗೊತ್ತಾದ್ರೆ ನೀನು ಆಗೋಗೆ ಹೇಳ್ತೀಯ ಅಂತ ಭಯಪಟ್ಟು ಹೇಳಿಲ್ಲ. ವಿಷಯ ತಿಳಿಸದೆ ಈಗ ಏನಾಗ್ತಾ ಇದೆ ಅಂತ ನೋಡು. ಹೌದು, ಅರ್ಜುನ್ ನಿನ್ನ ಲವ್ ಮಾಡ್ತಾ ಇದ್ದಾರಾ? ಹೌದು, ಅವ್ನು ನನ್ನ ಲವ್ ಮಾಡ್ತಾ ಇದ್ದ. ಆದ್ರೆ ಇತ್ತೀಚೆಗೆ ಯಾಕೋ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾನೆ. ಆ ಬೃಂದ ಅವನ್ ತಲೆ ಕೆಡಿಸ್ಬಿಟ್ಟಿದ್ದಾಳೆ. ಅವಳ ಜೊತೆ ಸೇರಿ ಅವ್ನು ನನ್ನ ಜೊತೆ ಈಗ ಸರಿಯಾಗಿ ಮಾತಾಡ್ತಾ ಇಲ್ಲ. ಅವಳು ಸರಿ ಇಲ್ಲ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಈ ವಿಷಯನ ನಾನು ಅರ್ಜುನ್ಗೆ ಕೂಡ ಹೇಳಿದ್ದೆ. ಆದ್ರೆ ಅರ್ಜುನ್ ನನ್ನ ಮಾತನ್ನು ತಳ್ಳಿ ಹಾಕಿ ಅವಳ ಪರನೇ ವಹಿಸಿ ಮಾತಾಡ್ತಾ ಇದ್ರು. ಅವತ್ತು ಆ ನೇಹ ಅಗಸ್ತ್ಯನ್ ಲೈಫಲ್ಲಿ ಬಂದು ಅವನು ತಲೆ ಕೆಡಿಸಿದ್ಲು. ಈಗ ಈ ಬೃಂದ ನಿನ್ನ ತಲೆ ಕೆಡಿಸ್ತಾ ಇದ್ದಾಳೆ. ನಿನ್ನ ಮತ್ತು ಅರ್ಜುನ್ ನಡುವೆ ಏನಾಯ್ತು ಅಂತ ನಾನು ಕರೆಕ್ಟಾಗಿ ಹೇಳು ಅಂತ ಗಗನ್ ಹೇಳಿದಾಗ ಆದ್ಯ ತನ್ನ ಮತ್ತು ಅರ್ಜುನನ ನಡುವೆ ಏನೆಲ್ಲ ನಡೆದಿತ್ತು ಅದನ್ನೆಲ್ಲ ಕೂಲಂಕುಷವಾಗಿ ಗಗನ್ಗೆ ಹೇಳಿದಳು. ವಿಷಯ ತಿಳಿದ ಗಗನ್ ಬೇಸರಗೊಂಡು, ಈ ಅರ್ಜುನ್ ಯಾಕೆ ನಿನ್ನ ಹತ್ರ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾರೆ? ನೀನು ಹೇಳೋ ಪ್ರಕಾರ ಬೃಂದ ಅವ್ರ ತಲೆ ಕೆಡಿಸಿರ್ಬೇಕು. ಅವಳು ನಿನ್ನ ಜೊತೆ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ಎಷ್ಟು ಅಹಂಕಾರದಿಂದ ಮಾತಾಡ್ತಾಳೆ. ಅರ್ಜುನ್ ಅಗಸ್ತ್ಯ ಇದ್ದಾಗ ಚೆನ್ನಾಗೇ ಮಾತಾಡ್ತಾಳೆ. ಬೆನ್ನ ಹಿಂದೆ ಇರ್ತಿ ಪಿತೂರಿ ಮಾಡ್ತಾಳಂದ್ರೆ ಯಾರಿಗೂ ನಂಬಕ್ಕಾಗಲ್ಲ. ಅವತ್ತು ಅವಳು ಅರ್ಜುನ್ ಜೊತೆ ಕ್ಲೋಸ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಅನ್ಕೊಂಡಿದ್ದೆ ಅವಳು ದೊಡ್ಡ ಕಿಲಾಡಿ ಅಂತ. ನೀನು ಅಳ್ಬೇಡ ಆದ್ಯ, ನಾನು ಅರ್ಜುನ್ ಜೊತೆ ಮಾತಾಡ್ತೀನಿ. ಅವ್ನು ಯಾರ ಮಾತನ್ನು ಕೇಳಕ್ಕೆ ರೆಡಿ ಇಲ್ಲ. ಅವಳು ಪೂರ್ತಿಯಾಗಿ ಅವ್ನು ಮೈಂಡ್ ವಾಶ್ ಮಾಡಿದ್ದಾಳೆ. ನಾನು ಅನ್ಕೊಂಡ್ರೆ ಉರಿದು ಬೀಳ್ತಾನೆ. ಡೈಲಿ ಪಾರ್ಕಿಗೆ ಬೇರೆ ಹೋಗ್ತಾ ಇದ್ದಾರಂತೆ. ಅವಳು PG ಬಿಟ್ಟು ಈಗ ಅವಳ ಅಂಕಲ್ ಮನೆಯಲ್ಲಿದ್ದಾಳೆ. ಅವಳ ಅಂಕಲ್ ಮನೆ ಗೆಸ್ಟ್ ಹೌಸ್ ಹತ್ರನೇ ಇರೋದು. ಬೇಕಂತೆಲ್ಲ PGಯಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದಾಳೆ. ಅವಳಿಗೆ ಎಲ್ಲಿ ಬೇಕಾದ್ರೂ ಶಿಫ್ಟ್ ಆಗಲಿ, ಆದರೆ ನಿನ್ನ ಲೈಫಲ್ಲಿ ಅವಳನ್ನು ಇಂಟರ್ಫಿಯರ್ ಆಗೋಕ್ಕೆ ನಾನು ಬಿಡಲ್ಲ. ಅರ್ಜುನ್ ಮೊದಲು ಹೇಗೆ ನಿನ್ನ ಜೊತೆ ಇದ್ರೋ ಮುಂದೇನು ಕೂಡ ಅದೇ ರೀತಿ ಇರ್ತಾರೆ. ನಾನು ಅವ್ರ ಜೊತೆ ಮಾತಾಡ್ತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಗಗನ್ ಬ್ರೋ, ಅವ್ನು ನಿನ್ನ ಮಾತು ಕೇಳ್ತಾನೆ ಅಂತ ಅಂದ್ಕೊಂಡಿದ್ಯಾ? ಅರ್ಜುನ್ಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗ್ತಾ ಇಲ್ಲ. ಅವರು ಒಳ್ಳೆಯವರು. ಬೃಂದ ಅವರ ಮನಸ್ಸನ್ನು ಕೆಡಿಸಿದ್ದಾಳೆ. ಈಗ ನಾವು ಅವ್ರಿಗೆ ಬೃಂದಾಳ ಬಗ್ಗೆ ತಿಳಿ ಹೇಳಬೇಕು. ಅವನ ಮನಸ್ಸು ಚೇಂಜ್ ಮಾಡೋದು ನೀನು ಅಂದ್ಕೊಂಡು ಅಷ್ಟು ಸುಲಭ ಅಲ್ಲ. ನಾವು ಬೆಂಗಳೂರಿಗೆ ಬರಲೇಬಾರ್ದಿತ್ತು. ಬಂದು ತಪ್ಪು ಮಾಡಿದ್ವಿ ಅಂತ ಅನಿಸ್ತಾ ಇದೆ. ಅಲ್ಲೇ ಇದ್ದಿದ್ರೆ ಆ ಬೃಂದಾಳ ಕಾಟ ಕೂಡ ಇರ್ತಾ ಇರಲಿಲ್ಲ. ಅರ್ಜುನ್ ನಾನು ಅವಾಯ್ಡ್ ಮಾಡ್ತಾನೆ ಇರ್ತಾ ಇರಲಿಲ್ಲ. ಯಾರಿಗೆ ಸಿಗ್ಬೇಕು ಅನ್ನೋದನ್ನ ದೇವರು ಆಲ್ರೆಡಿ ಡಿಸೈಡ್ ಮಾಡಿ ಆಗ್ಬಿಟ್ಟಿದೆ. ಬೃಂದಾಳಿಂದ ಏನು ಮಾಡೋಕ್ಕಾಗಲ್ಲ. ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ನಾನಿದ್ದೀನಿ ಅಲ್ವಾ, ನಾನು ಎಲ್ಲ ಸರಿ ಮಾಡ್ತೀನಿ. ಈಗ ಕಣ್ಣೀರು ಒರೆಸ್ಕೋ. ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅಲ್ಲಿ ಅಗಸ್ತ್ಯ ಕಾಯ್ತಾ ಇರ್ತೇನೆ, ಬಾ ಹೋಗೋಣ ಅಂತ ಹೇಳಿ ಅವಳನ್ನು ಕರೆದುಕೊಂಡು ಹೋದನು. ಕಣ್ಣಲ್ಲಿ ಜಾರುತ್ತಿದ್ದ ಕಣ್ಣೀರನ್ನು ಒರೆಸಿದ ಆದ್ಯ ಅವನ ಜೊತೆ ಹೊರಟಳು. ಅಗಸ್ತ್ಯ ಇವರಿಗಾಗಿ ಕಾಯ್ತಿದ್ದನು. ಅರ್ಜುನ್ ಸನ್ನಿ ಜೊತೆ ನಿಂತಿದ್ದನು. ಎಲ್ಲರೂ ಆಫೀಸಿನಿಂದ ಹೊರಟು ಬಸ್ ಹತ್ತಿ ಕುಳಿತರು. ಅರ್ಜುನ್ ಗಗನ್ ಜೊತೆ ಕುಳಿತರೆ ಸನ್ನಿ ಅಗಸ್ತ್ಯನ ಜೊತೆ ಕುಳಿತುಕೊಳ್ಳಲು ಬಯಸಿದನು. ಆದರೆ ಅಗಸ್ತ್ಯ ಆದ್ಯಾಳ ಪಕ್ಕ ಬಂದು ಕುಳಿತುಕೊಂಡನು. ಅವಳನ್ನು ನೋಡಿದ ಅವನು ಮರುಕಗೊಂಡು, ನಿನ್ನ ಇಲ್ಲಿಗೆ ಕರೆದುಕೊಂಡು ಬರಲೇಬಾರ್ದಿತ್ತು. ಯಾಕೋ ಇತ್ತೀಚೆಗೆ ತುಂಬಾನೇ ಡಲ್ ಆಗಿದೆ. ಮನೆಯಲ್ಲಿದ್ದಾಗ ಅಪ್ಪ ಅಮ್ಮ ಅಜ್ಜಿ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಇಲ್ಲಿ ನಾನು ನಿನಗೆ ಟೈಮ್ ಕೊಡ್ತಾ ಇಲ್ಲ. ಸಾರಿ ಆದ್ಯ, ಇನ್ಮೇಲೆ ಆ ಥರ ಆಗಲ್ಲ. ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಂಡವನು ಅವಳನ್ನೇ ನೋಡತೊಡಗಿದನು. ಅರ್ಜುನನ ಪಕ್ಕ ಕೂತಿದ್ದ ಗಗನ್ ಅವನ ಜೊತೆ ಮಾತನಾಡಲು ತುಂಬಾನೇ ಪ್ರಯತ್ನಿಸಿದನು.
ಆದರೆ ಅವನು ಮೊಬೈಲಲ್ಲಿ ಇದ್ದ ಕಾರಣ ಅವನು ಅರ್ಜುನನ ಜೊತೆ ಮಾತನಾಡಲು ಆಗಲಿಲ್ಲ. ಕೊನೆಗೆ ಸ್ಟಾಪ್ ಬಂದ ನಂತರ ಎಲ್ಲರೂ ಬಸ್ಸಿನಿಂದ ಇಳಿದು ಮನೆಯ ಕಡೆ ಹೋಗತೊಡಗಿದರು. ಎಲ್ಲರೂ ಗೆಸ್ಟ್ ಹೌಸ್ಗೆ ಹೋದಾಗ ಅಗಸ್ತ್ಯ ಮಾತ್ರ ಆದ್ಯಾಳ ಹಿಂದೆ ಬರುತ್ತಿದ್ದನು. ಅವಳನ್ನು ಕರೆದವನು, ಆದ್ಯ ನಿಂತ್ಕೋ ಅಂತ ಹೇಳಿದಾಗ ಮನೆಗೆ ಹೋಗುತ್ತಿದ್ದವಳು ಒಂದೇ ಸಮನೆ ನಿಂತು ಹಿಂತಿರುಗಿ ನೋಡಿದಳು. ಬಾ ಇಲ್ಲಿ ಅಂತ ಅಗಸ್ತ್ಯ ಹೇಳಿದಾಗ ಅವನ ಹತ್ತಿರ ಬಂದಳು. ಅವಳನ್ನು ನೋಡಿ ಭಾವುಕನಾದ ಅವನು ಅವಳನ್ನು ತಬ್ಬಿಕೊಂಡು, ಯಾಕೆ ಈ ಥರ ಇದೆಯಾ? ಏನಾದರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೊ, ಒಬ್ಬಳೆ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ ಅಂತ ಹೇಳಿದಾಗ ಅವಳು ಜೋರಾಗಿ ಅಳತೊಡಗಿದಳು. ಇದನ್ನು ನೋಡಿದ ಅವನು, ಯಾಕೋ ಕಂದ ಅಳ್ತಾ ಇದೆಯಾ? ಯಾರಾದರೂ ಏನಾದರೂ ಅಂದ್ರ? ಏನಿಲ್ಲ ಆಗು, ಸುಮ್ಮನೆ ಅಳು ಬಂತು ಅಷ್ಟೇ. ಸುಮ್ಮನೆ ಯಾರಾದರೂ ಈ ಥರ ಅಳ್ತಾರಾ? ಅದೇನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳ್ಕೊ, ನಾನು ಆ ಸಮಸ್ಯೆಯನ್ನು ಬಗೆಹರಿಸ್ತೀನಿ. ಯಾರಾದರೂ ಏನಾದರೂ ಅಂದಿದ್ರೆ ಹೇಳು, ಅವ್ರನ್ನ ನಾನು ನೋಡ್ಕೋತೀನಿ. ಅವನ ಮಾತು ಕೇಳಿ ಹೆದರಿದ ಅವಳು, ನಾನೇನಾದರೂ ಅರ್ಜುನ್ ಮತ್ತು ಬೃಂದಾಳ ಬಗ್ಗೆ ಇವನಿಗೆ ಹೇಳಿದರೆ ಇವನು ಅವರಿಬ್ಬರನ್ನು ಸುಮ್ಮನೆ ಬಿಡಲ್ಲ. ಜಗಳ ಮಾಡ್ಕೊಂಡು ಇವನಿಗೆ ಏನಾದರೂ ಆದರೆ ಕಷ್ಟ. ಇವನು ಮತ್ತು ಅರ್ಜುನ್ ಚೆನ್ನಾಗಿರಬೇಕು. ಇವನಿಗೆ ಅರ್ಜುನ್ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಬರಬಾರ್ದು. ನನ್ನ ಹಾಗೂ ಅರ್ಜುನ್ ನಡುವೆ ಏನೆಲ್ಲ ನಡೀತೈತೆ ಅದನ್ನು ಇವನಿಗೆ ಹೇಳಬಾರ್ದು ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳು ಕಣ್ಣೀರನ್ನು ಒರೆಸುತ್ತಾ, ಏನು ಸಮಸ್ಯೆ ಇಲ್ಲ ಆಗು, ನನಗೆ ಯಾರೂ ಏನು ಮಾಡಿಲ್ಲ. ಮನೆ ನೆನಪಾಗಿ ಅಳು ಬಂತೆ ಅಷ್ಟೇ. ಆದ್ಯ ಸುಳ್ಳು ಹೇಳುತ್ತಿದ್ದಾಳೆ ಅಂತ ಅಗಸ್ತ್ಯನಿಗೆ ಅನ್ನಿಸಿದರೂ ತಾನು ಅವಳಿಗೆ ಮತ್ತೆ ಪ್ರಶ್ನೆ ಮಾಡಿದರೆ ಅವಳಿಗೆ ನೋವಾಗಬಹುದು ಅಂತ ಅಂದುಕೊಂಡು ಸುಮ್ಮನಾದನು. ಸರಿ, ಮನೆ ನೆನಪಾಗ್ತಾ ಇದಲ್ವಾ, ನಾನು ಈಗಲೇ ಅಮ್ಮನಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ ಅವನು ತನ್ನ ತಾಯಿಗೆ ಕಾಲ್ ಮಾಡಿದನು. ಕಾಲ್ ರಿಸೀವ್ ಮಾಡಿದ ಐಶ್ವರ್ಯರವರು ಇವರುಗಳ ಜೊತೆ ಮಾತನಾಡತೊಡಗಿದರು. ಹಲೋ ಮಕ್ಕಳ, ಹೇಗಿದ್ದೀರಾ? ಅಮ್ಮ, ನಾನೇನು ಚೆನ್ನಾಗಿದ್ದೀನಿ, ಆದ್ರೆ ನಿಮ್ಮ ಮಗಳು ಚೆನ್ನಾಗಿಲ್ಲ. ಏನು ಆಗಿದೆ ನನ್ನ ಮಗಳಿಗೆ? ನೀನು ಅವಳಿಗೆ ಕಾಟ ಕೊಡ್ತಾ ಇಲ್ಲ ತಾನೆ? ನಾನೇನು ಕಾಟ ಕೊಡ್ತಾ ಇಲ್ಲಮ್ಮ, ಅವಳಿಗೆ ನಿಮ್ಮೆಲ್ಲರೂ ನೆನಪಾಗ್ತಾ ಇದೆ ಅಂತೆ. ಹೌದಾ, ಕೊಡು ಅವಳಿಗೆ ಅಂತವರು ಹೇಳಿದಾಗ ಅಗಸ್ತ್ಯ ಮೊಬೈಲನ್ನು ಆದ್ಯಳಿಗೆ ನೀಡಿದನು. ಆದ್ಯ, ಮನೆ ನೆನಪಾಗ್ತಾ ಇದೆಯಾ? ಹೌದು ಅಮ್ಮ, ನಿಮ್ಮೆಲ್ಲರೂ ನೆನಪಾಗ್ತಾ ಇದೆ. ಹೌದೇನೆ, ಹಾಗಾದ್ರೆ ಬಂದ್ಬಿಡಿ, ಇಲ್ಲಿ ಕೆಲಸ ಮಾಡಿದ್ದು ಸಾಕು. ಅವರ ಮಾತು ಕೇಳಿ ಆದ್ಯಳಿಂದ ಮೊಬೈಲ್ ತಗೊಂಡ ಅಗಸ್ತ್ಯ, ಅಮ್ಮ ಇನ್ನೊಂದು ವರ್ಷ ಆಮೇಲೆ ಎಲ್ಲರೂ ಒಟ್ಟಿಗೆ ಇರೋಣ. ಈಗ ಅವಳು ವಾಪಸ್ ಅಲ್ಲಿಗೆ ಬರೋದು ಬೇಡ. ಅವಳು ಅಲ್ಲಿಗೆ ಬಂದರೆ ನಾನಿಲ್ಲಿ ಒಬ್ಬನೇ ಆಗ್ಬಿಡ್ತೀನಿ ಅಲ್ವೇನೆ ಅಂತ ಹೇಳಿ ಮೊಬೈಲ್ ಮತ್ತೆ ಅವಳಿಗೆ ಕೊಟ್ಟನು. ಹ್ಞೂ ಅಮ್ಮ, ನಾನು ಅಗು ಜೊತೆ ಇರ್ತೀನಿ. ಅಲ್ಲ ಕಣೆ, ನೀನು ಅಲ್ಲಿ ಕೆಲಸ ಮಾಡಿ ನಮ್ಮನೇನು ಸಾಕ್ಬೇಕಾ? ಸುಮ್ಮನೆ ಬಂದ್ಬಿಡು. ಇಲ್ಲಮ್ಮ, ನಾನು ಅಗು ಜೊತೆ ಇರ್ತೀನಿ. ನಾನು ಬಂದರೆ ಅವನಿಗೆ ಇಲ್ಲಿ ಯಾರೂ ಇರೋದಿಲ್ಲ ಅಲ್ವಾ? ಅಗು ಹೇಳಿದಾಗ ಇನ್ನೊಂದು ವರ್ಷ ಆಮೇಲೆ ನಾನು ಮತ್ತಾಗು ವಾಪಸ್ ಬರ್ತೀವಿ. ಸರಿ, ಹುಷಾರು. ನಮ್ಮ ಬಗ್ಗೆ ಚಿಂತೆ ಮಾಡಬೇಡ. ನಾವಿಲ್ಲಿ ಚೆನ್ನಾಗಿದ್ವಿ, ನೀನು ಕೂಡ ಚೆನ್ನಾಗಿರು. ನಾವು ನಿನಗೆ ತುಂಬಾ ನೆನಪಾದರೆ ಬಂದ್ಬಿಡು. ನೀನು ನನ್ನ ಜೊತೆಗಿದ್ರೆ ನನಗೂ ಕೂಡ ಖುಷಿನೇ. ಇಲ್ಲಮ್ಮ, ನಾನೀಗ ಬರಲ್ಲ. ನಿಮ್ಮ ನೆನಪಾದಾಗಲೆಲ್ಲ ಕಾಲ್ ಮಾಡಿ ಮಾತಾಡ್ತೀನಿ. ಈಗ ನಾನು ಅಗು ಜೊತೆಗೇನೆ ಇರ್ತೀನಿ. ಸರಿ, ಅಗಸ್ತ್ಯನಿಗೆ ಫೋನ್ ಕೊಡು ಅಂತ ಅವರು ಹೇಳಿದಾಗ ಆದ್ಯ ಅಗಸ್ತ್ಯನಿಗೆ ಮೊಬೈಲ್ ಕೊಟ್ಟಳು. ಹಾಂ ಅಮ್ಮ, ಹೇಳಿ. ಅಲ್ಲ ಕಣೋ, ಇನ್ನು ಒಂದು ವರ್ಷದಲ್ಲಿ ವಾಪಸ್ ಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಲ್ವಾ, ಏನಾಯ್ತು? ಕೆಲಸ ಕಷ್ಟ ಇದೆಯಾ? ಇಲ್ಲಮ್ಮ, ಕೆಲಸ ಏನು ಕಷ್ಟ ಇಲ್ಲ. ಎಲ್ಲರ ಜೊತೆಗೆ ಇರೋಣ ಅಂತ ಆಸೆ, ಅದಕ್ಕೆ ಹೇಳಿದೆ. ಅಮ್ಮ, ನೀವೆಲ್ಲ ಇಲ್ಲಿ ಯಾಕೆ ಬರಬಾರ್ದು? ಅವನ ಮಾತು ಕೇಳಿ ಶಾಕಿಗೆ ಒಳಗಾದವರು, ಅಲ್ಲಿಗೇನಾ? ಬೇಡವೇ ಬೇಡ, ನಾವು ಯಾರು ಕೂಡ ಅಲ್ಲಿ ಬರಲ್ಲ. ನೀವೇ ಇಲ್ಲಿಗೆ ಬಂದ್ಬಿಡಿ. ನನ್ಗೆ ಗೊತ್ತು ಅಮ್ಮ, ನೀವು ಇಲ್ಲಿಗೆ ಯಾಕೆ ಬರಲ್ಲ ಅಂತ. ಶತ್ರುಗಳಿಂದ ನಾವು ದೂರ ಇರಬಹುದಲ್ವಾ? ಬೆಂಗಳೂರು ತುಂಬಾ ದೊಡ್ಡದಿದೆ. ಎಲ್ಲಾದರೂ ಒಂದು ಕಡೆ ಇದ್ರೆ ಆಯಿತು. ನಾವು ಎಲ್ಲೋ ಇರೋದವ್ರಿಗೆ ಹೇಗೆ ಗೊತ್ತಾಗುತ್ತೆ? ನಿನಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದೆಯಾ? ನಾನು ಅವರ ಕರಾಳ ಮುಖವನ್ನು ನೋಡಿದ್ದೀನಿ. ನಾವು ಎಲ್ಲಿದ್ರೂ ಕೂಡ ಅವ್ರು ನಮ್ಮನ್ನು ಪತ್ತೆ ಹಚ್ತಾರೆ. ಅಲ್ಲಿನ ಸಹವಾಸನೆ ಬೇಡ. ನಾನು ಅವರನ್ನು ಹತ್ತಿರದಿಂದ ನೋಡಿದ್ದೀನಿ ಅಮ್ಮ. ಅವರು ಏನು ಅಂತ ನನಗೆ ಚೆನ್ನಾಗೇ ಗೊತ್ತು. ಅವರಷ್ಟು ಕೆಟ್ಟ ಜನಗಳು ಬೇರೆ ಯಾರು ಕೂಡ ಇರೋಕ್ಕಿಲ್ಲ. ಇನ್ನು ಒಂದು ವರ್ಷ ಆಮೇಲೆ ಅಪ್ಪನ ಕಂಪನಿ ಅವ್ರಿಗೇನೆ ಸಿಗುತ್ತೆ. ನಾವೆಲ್ಲರೂ ಜೊತೆಯಾಗಿರ್ತೀವಿ. ಕಂಪ್ನಿ ನನ್ನ ಮತ್ತು ಅದ್ದೆಳ ಹೆಸರಿಗೆ ಆದಮೇಲೆ ನೀವೆಲ್ಲರೂ ಇಲ್ಲಿಗೆ ಬರ್ತೀರಾ.
ಆಗ ನಾವೆಲ್ಲರೂ ಖುಷಿ ಖುಷಿಯಾಗಿರ್ಬೋದು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದನು. ನಂತರ ಅವರ ಜೊತೆ ಮಾತನಾಡುತ್ತಾ, ಆಯಿತು ಅಮ್ಮ, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಇನ್ನೊಂದು ವರ್ಷದಲ್ಲೇ ನಾವೇ ಅಲ್ಲಿಗೆ ಬಂದುಬಿಡ್ತೀವಿ. ಅಷ್ಟು ಮಾಡಿ ಸಾಕು. ನನಗೂ ನಿಮ್ಮಿಬ್ಬರನ್ನು ಬಿಟ್ಟಿರೋಕ್ಕಾಗಲ್ಲ. ನಾವೆಲ್ಲರೂ ಜೊತೆಯಾಗಿ ಇರೋಣ. ನೀವಿಬ್ಬರು ಇಲ್ಲೇ ಎಲ್ಲಾದರೂ ಕೆಲಸ ಹುಡ್ಕೊಳ್ಳಿ. ಬೆಂಗಳೂರಿನ ಸಾವಾಸ ಬೇಡವೇ ಬೇಡ. ಆಯಿತು ಅಮ್ಮ, ನೀವು ಹೇಳಿದ ಮೇಲೆ ಮುಗೀತು. ಅಜ್ಜಿ ಮತ್ತು ಅಪ್ಪನನ್ನು ಕೇಳಿದೆ ಅಂತ ಹೇಳಿ. ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿದನು. ನಂತರ ಆದ್ಯಾಳ ಕಡೆ ನೋಡಿ, ಈಗ ಖುಷಿನಾ? ಏನಾದರೂ ನಗ್ನಗ್ತಾ ಇರು. ನನ್ನ ಜೀವವೇ ನನ್ನಿಂದ ದೂರ ಆಗ್ತಾ ಇರ್ಬೇಕು. ನಾನು ಹೇಗೆ ನಗ್ನಗ್ತಾ ಇರೋಕ್ಕಾಗತ್ತಾಗು? ನನಗೆ ಅವನು ಬೇಕು. ಅವನನ್ನು ಬಿಟ್ಟಿರೋಕ್ಕೆ ನನ್ನಿಂದ ಆಗಲ್ಲ. ಅವನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ. ಅದನ್ನು ನೋಡಿ ನನ್ನಿಂದ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಿನ್ನ ಹತ್ರ ಹೇಳೋಣ ಅಂದರೆ ಅದು ಕೂಡ ಆಗ್ತಾ ಇಲ್ಲ. ನಾನು ಏನು ಮಾಡಲಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಅವಳು ಮಾತನಾಡದೆ ಇರುವುದನ್ನು ನೋಡಿದ ಅಗಸ್ತ್ಯ, ಆದ್ಯ, ಏನು ಯೋಚನೆ ಮಾಡ್ತಾ ಇದೆಯಾ? ನಾನು ಏನು ಹೇಳಿದೆ ಅಂತ ಕೇಳಿಸ್ದಲ್ವಾ? ಹಾಗೂ ಏನು ಹೇಳಿದೆ? ಏನೇ, ಎಲ್ಲಿ ಕಳೆದು ಹೋಗಿದ್ಯಾ? ಏನಾದರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳು ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ನೀನು. ಅದೇನೋ ಅಂತಾರೆ, ನನ್ನ ಹತ್ರ ಆದ್ರೂ ಹೇಳ್ಬಾರ್ದಾ? ಏನಿಲ್ಲಾಗು, ನೀನು ಹೇಳಿದೆ ನಾನು ಕೇಳಿಸಿಲ್ಲ ಅಷ್ಟೇ. ಏನು ಹೇಳಿದೆ? ಅಮ್ಮನ ಜೊತೆ ಮಾತಾಡಿದೆ ಅಲ್ವಾ, ಏನಾದರೂ ನಗ್ನಗ್ತಾ ಇರ್ಬೋದಲ್ವಾ? ಹಾಗೂ ನಗ್ನಗ್ತಾ ಇರ್ತೀನಿ. ಸರಿ, ಈಗ ಹೋಗು. ಒಂಟಿಯಾಗಿದ್ದೀನಿ ಅಂತ ಅನ್ನಿಸಿದ್ರೆ ನನ್ನ ಹತ್ರ ಬಾ, ಒಟ್ಟಿಗೆ ಕೂತ್ಕೊಂಡು ಮಾತಾಡೋಣ. ಮನೆಯಲ್ಲಿ ಮೊದಲು ಹೇಗೆ ಇದ್ವೋ ಹಾಗೇ ಇರೋಣ. ಆಯ್ತಾಗು, ಆ ಥರ ಏನಾದರೂ ಅನ್ನಿಸಿದ್ರೆ ಬರ್ತೀನಿ ಅಂತ ಹೇಳಿದ ಅವಳು ಮನೆ ಕಡೆ ಹೆಜ್ಜೆ ಹಾಕಿದಳು. ಅವಳು ಹೋಗುವುದನ್ನು ನೋಡಿದ ಅಗಸ್ತ್ಯ, ನಿನ್ನ ಲೈಫಲ್ಲಿ ಏನೆಲ್ಲ ಸಮಸ್ಯೆಗಳು ನಡೀತಿದೆ ಅದನ್ನೆಲ್ಲ ನಾನು ಬಗೆಹರಿಸ್ತೀನಿ. ನೀನು ಮೊದಲಿನ ಥರ ಚೆನ್ನಾಗಿರಬೇಕು. ಯಾರೆಲ್ಲ ನಿನ್ನ ಲೈಫನ್ನು ಸ್ಪಾಯ್ಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೋ ಅವ್ರನ್ನೆಲ್ಲ ನಾನು ನೋಡ್ಕೋತೀನಿ. ಯಾರನ್ನು ಕೂಡ ನಿನ್ನ ಲೈಫಲ್ಲಿ ಚೆಲ್ಲಾಟ ಆಡೋಕ್ಕೆ ನಾನು ಬಿಡಲ್ಲ. ನಿನ್ನನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ನಿನ್ನ ಅಣ್ಣ ನಾನಿದ್ದೀನಿ ಅಂತ ಅಂದುಕೊಳ್ಳುತ್ತಾ ಗೆಸ್ಟ್ ಹೌಸ್ ಒಳಗಡೆ ಹೋದನು. ಕತೆ ಮುಂದುವರಿಯುವುದು. ಆದ್ಯಾಳ ಲೈಫಲ್ಲಿ ಏನೆಲ್ಲ ನಡೆಯುತ್ತಿದೆ ಅದೆಲ್ಲ ಅಗಸ್ತ್ಯನಿಗೆ ತಿಳಿಯುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.